ನಿಮ್ಮ ಹೆಸರೇನಮ್ಮ? ರಮ್ಯಾ ಸರ್. ಏಜ್ ಎಷ್ಟು ನಿಮ್ಮದು? ಸರ್ ನನಗೆ 33 ಸರ್. 33. ಯಾವ ಊರು ನಿಮ್ಮದು? ನಮ್ಮದು ಕೋಲಾರ ಪಕ್ಕ ಪಾಕರಾಡಿ ಸರ್. ವೆರಿ ಗುಡ್. ಸೊ ಹೇಳಿ, ನಿಮ್ಮ ಹೆಲ್ತ್ ಇಶ್ಯೂ ಏನಿತ್ತು? ಸರ್ ನನಗೆ ರೈಟ್ ಓವೆರಿ ರಿಮೂವ್ ಮಾಡಿದ್ರು, ಸಿಸ್ಟ್ ಆಗಿತ್ತು ಅಂತ. ಮತ್ತೆ 6 ಮಂತ್ಗೆ ಲೆಫ್ಟ್ ಮತ್ತೆ ಸೇಮ್ ಸಿಸ್ಟ್ ಆಯ್ತು. 9.7 ಇತ್ತು. ಫಸ್ಟ್ ಇದ್ದಿದ್ದು 9.2. ಈ ಕಡೆ ಲೆಫ್ಟ್ ಮತ್ತೆ 9.7 ಆಯ್ತು. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ ವಿಡಿಯೋ ಸಿಕ್ತು ಸರ್. ಅದೇ ತರ ಎಲ್ಲ ನಾನೇ ಸಿರಪ್ಸ್ ಕೇಳಿ ತಗೊಂಡು ಕೋಲಾರ ಬ್ರಾಂಚ್ ಅಲ್ಲಿ ನಾನೇ ಎಲ್ಲ ತಗೊಂಡು 1 ಮಂತ್ಗೆ ನನಗೆ 6.7 ಬಂತು ಸರ್. ಎಷ್ಟರಿಂದ? 9.7 ಇದ್ದಿದ್ದು 6.7. ಡಾಕ್ಟರ್ ಸರ್ ಅವರು ಕಡಿಮೆ ಆಗೋದೇ ಇಲ್ಲ, ನಿನ್ಗೆ 3 ಮಂತ್ಸ್ ಬಿಟ್ಟು ಸರ್ಜರಿ ಮಾಡ್ಬೇಕಂತ ಹೇಳಿದ್ರು ಸರ್. ನಾನು ಈ ಸಿರಪ್ಸ್ ನೋಡೋಣ 1 ಮಂತ್ ತಗೊಂಡು ಎಷ್ಟು ಡಿಫರೆನ್ಸ್ ಆಗುತ್ತೆ ನೋಡ್ಕೊಂಡು ಕಂಟಿನ್ಯೂ ಮಾಡೋಣ, ಇಲ್ಲ ಸ್ಟಾಪ್ ಮಾಡೋಣ ಅನ್ಕೊಂಡೆ. ಮತ್ತೆ 3 ಸೆಂಟಿಮೀಟರ್ ಅನ್ನೋಷ್ಟೊತ್ತಿಗೆ ನನ್ಗೆ 1 ಮಂತ್ ಅಲ್ಲೇ ಸರ್ ಮತ್ತೆ 6 ಮಂತ್ಗೆ ಕ್ಲಿಯರ್ ಆಗೋಯ್ತು. 3 ಮಂತ್ಸ್ ಬಿಟ್ಟು ಡಾಕ್ಟರ್ ಹತ್ರ ಹೋದ್ರೆ ಅವರು ನೀನ್ ಟ್ಯಾಬ್ಲೆಟ್ ಬಿಟ್ಬಿಡು ಅಂದ್ರು. ನಾನು ಅವರು ಟ್ಯಾಬ್ಲೆಟ್ ದೊಡ್ಡದಾಗದೆ ಕೊಟ್ಟಿದ್ವಿ, ಸಿಸ್ಟ್ ಅಷ್ಟೇ. ನನ್ಗೆ ಇರೋ ಸಿಸ್ಟು ಹಂಗೆ ಇರುತ್ತೆ, ದೊಡ್ಡದಾಗಲ್ಲ. 3 ಮಂತ್ಸ್ ಬಿಟ್ಟು ಬಂದು ನೋಡು, ಆಮೇಲೆ 3 ಮಂತ್ಸ್ ಆದ್ಮೇಲೆ ಸರ್ಜರಿ ಮಾಡಿಸ್ತೀವಿ ಅಂದ್ರು ಸರ್. ಮತ್ತೆ 6 ಮಂತ್ ಕ್ಲಿಯರ್ ಆಯ್ತು. ಮತ್ತೆ ಡಾಕ್ಟರ್ ಹತ್ರ ಹೋಗೇ ಇಲ್ಲ. ಅವ್ರು ಸ್ಕ್ಯಾನರೇ ನಿನ್ಗೆ ಏನು ಪ್ರಾಬ್ಲಮ್ ಇಲ್ಲ, ನೀನ್ ಆರಾಮಾಗಿ ಹೋಗು ಅಂದ್ರು. ಮತ್ತೆ ನಾನು ಡಾಕ್ಟರ್ ಹತ್ರನೂ ಹೋಗಿಲ್ಲ. ಇವಾಗ ಸ್ವಲ್ಪ ಮಜ್ಜಿಗೆ, ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಇವಾಗ ತಗೊಳ್ತಾ ಇದ್ದೀನಿ. ಅಂದ್ರೆ ಸಿರಪ್ಸ್ ಎಲ್ಲ ಏನ್ ತಗೊಳಲ್ಲ ಸರ್. ಸೊ ಯಾವ ತಿಂಗಳಲ್ಲಿ ತಗೊಂಡ್ರಿ ನೀವು ಸ್ಟಾರ್ಟ್ ಮಾಡಿದ್ದು? ಸರ್ ಅಂದಾಜು ಹೇಳ್ರಿ ಎಷ್ಟಿದ್ರೆ? ಅಂದಾಜು 1 year ಬ್ಯಾಕ್ ಸರ್. 1 year ಬ್ಯಾಕ್. ಇವಾಗ 2025 ಅಂದ್ರೆ 2024 ಅಲ್ಲಿ 23 ಲಾಸ್ಟ್ ಅಲ್ಲಿ ತಗೊಂಡೆ ಸರ್. ನಾನು ಒಂದು 6 ಮಂತ್ ಅಷ್ಟೇ ಸರ್ ತಗೊಂಡಿದ್ದು. ಎಲ್ಲ ಕ್ಲಿಯರ್ ಆಗೋಯ್ತು. ಇವಾಗ ಬಾಳೆದಿನ ನಮ್ ತೋಟ ಇದೆ, ಅಲ್ಲಿ ಹೋದಾಗ ಸಿಕ್ದಾಗೆಲ್ಲ ಕುಡಿತಾ ಇರ್ತೀನಿ. ಎಕ್ಸಲೆಂಟ್ ಅಮ್ಮ. ಆಮೇಲೆ ಓವರ್ ಆಲ್ ಹೆಲ್ತ್ ಹೆಂಗ ಅನಿಸ್ತು ಸರ್? ಇವಾಗ ಆರಾಮಾಗಿದ್ದೀನಿ. ನಂಗೆ ಏನಾದ್ರೂ ಪ್ರಾಬ್ಲಮ್ ಅಂತಂದ್ರೆ ಡಾಕ್ಟರ್ ಹತ್ರ 2 ವರ್ಷದಿಂದ ಟ್ಯಾಬ್ಲೆಟ್ ತಗೊಂಡಿಲ್ಲ ಸರ್. 1 ಟ್ಯಾಬ್ಲೆಟ್ ಮೊನ್ನೆ ಸ್ವಲ್ಪ ಜ್ವರ ಇದೆ ಅಂತ ಅಂದ್ಬಿಟ್ಟು 1 ಟ್ಯಾಬ್ಲೆಟ್ ತಗೊಂಡಿದ್ದೆ 2 ವರ್ಷದಲ್ಲಿ ಅಷ್ಟೇ. ಆ ಟ್ಯಾಬ್ಲೆಟ್ 1 ತಿಂದ್ಬಿಟ್ಟು ಮತ್ತೆ ಅವತ್ತು ನನಗೆ ಡೌಟ್, ಈ ಮನೇಲಿ ಸಿರಪ್ಸ್ ಇತ್ತಲ್ಲ, ಮತ್ತೆ ಒಂದು 2 ದಿವಸ ಸಿರಪ್ ಕೊಟ್ಟೆ ಮತ್ತೆ ನಾರ್ಮಲ್. ಗ್ರೇಟ್ ಅಮ್ಮ, ವಂಡರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.